ಅಲ್ಲ, ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು ಡಿ ಸಿ ಅವ್ರ ನೇತೃತ್ವದಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಂಬಂಧದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಅಂತ ಆತಂಕ ಕೊಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರೆ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮೆಲ್ಲ ಆ ಒಂದು ಭಯದಿಂದ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ ಒಂದು 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, ಬರೀ 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗದಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಿ ಆಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರಾಗ್ತೀವಿ. ಮತ್ತು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕಪ್ ಕೂಡ ನೀರು ಬರ್ಲಿಕ್ಕೆ ಶುರುವಾಗಿದೆ. ಒಂದು ವಾರದಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಅದು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲದಕ್ಕೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂಥ ಜನರು, ರೈತರು ಅವಶ್ಯಕತೆ ಇಲ್ಲ. ಬೆಳೆ ಆಗ್ತದೆ. ಇನ್ನು ಮುಂದೆ ಕೂಡ ಹೋಗ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭ, ಘಟಪ್ರಭ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರಿಗೆ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆಯಲ್ಲಿ ಇದ್ದವು. ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಅಂತ ಹೇಳಿ ಏನಾದ್ರು ಮಾಹಿತಿ ಇಲ್ಲ. ಈ ಮಳೆ ಆಗೋದ್ರಿಂದ ಆತಂಕ ದೂರ ಆಯ್ತಲ್ಲ. ಈಗ ಅದು ಕೂಡ ಆತಂಕ ಅಂದ್ರೆ ಬೈಲೊಂಗಲ, ಸೌದತ್ತಿ ಆ ಭಾಗದಲ್ಲಿ ಇನ್ನೂ ರಾಮದುರ್ಗ ಕಡೆ ಮಳೆ ಇಲ್ಲ ಸರ್. ಮಳೆ ಆಗ್ತಾ ಇದೆ, ಅಲ್ಲಿ ಜೋರಿಲ್ಲ, ಅದು ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಮುಂದೆ ಬರ್ತಾ ಇದೆ. ಸೊ ಆದ್ರ ಆತಂಕಗಳು ಒಂದೆಡೆ ಏನಾರ ಬೆಳೆ ವಿಫಲ ಆದ್ರೆ ಅದ್ರ ಬಗ್ಗೆ ಸುಮಾರು ನಮ್ಮಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದ್ದೀವಿ. ಸೊ ಮಳೆಯಲ್ಲಿ ಆಗಿದೆ, ಎಲ್ಲ ಅಲ್ಲಿಂದ ಏನು ಕೊಟ್ಟು ಸಮಸ್ಯೆ ಇಲ್ಲ. ಆಗದೆ ನೀವು ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಅದು ಕೆಳಗಡೆ ಪ್ರದೇಶ ಒಂದೆಡೆ ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನು ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮಳೆ ಆಶ್ರಿತ ಬಿತ್ತನೆ ಮಾಡಿರ್ತಾರಲ್ಲ ರೈತರು, ಅವರಿಗೆ ಈಗ ಸಂಕಷ್ಟ ನದಿ ಪಾತ್ರ ಸರ್ವೆ ಮಾಡ್ತೀವಿ. ಇನ್ನೂ ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಒಂದು ವೇಳೆ ಬಿತ್ತಿದ್ರೆ ಅದು ಬೆಳೆ ಬರದೆ ವಿಫಲ ಆದರೆ ಅದನ್ನು ಸಪ್ರೇಟ್ ಆಗಿ ಸರ್ವೆ ಮಾಡ್ತೀವಿ. ಇಂದು ಕೂಡ ಸರ್ವೆ ಮಾಡಿದ್ವಿ, ಇದೇನು ಹೊಸದಲ್ಲ. ಅವ್ರಿಗೆ ಏನು ಸರ್ಕಾರದ ಸಿಗಬೇಕಾದಂತ ಸವಲತ್ತುಗಳನ್ನು ಇಲ್ಲ. ಯಾಕಂದ್ರೆ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದು ಎಫೆಕ್ಟ್ ಆದರೆ ಖಂಡಿತವಾಗಿ ನಾವು ಡೈರೆಕ್ಷನ್ ಕೊಡ್ತೀವಿ ಅದಕ್ಕೆ ಸರ್ವೆ ಮಾಡಿ. ಅಡಿಕೆಗಿಂತ ಎಷ್ಟು ಪ್ರಮಾಣದ ಮಳೆ ಕಡಿಮೆ ಆಗಿದೆ ಅಂತ 29 ಇದೆ. ಆದ್ರೆ ಈ ತರ ಮಳೆ ಆದ್ರೆ 3-4 ದಿವಸಲ್ಲೇ 0 ಬರ್ತದೆ. ಈವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ದಿವಸ ಮಳೆ ಆದ್ರೆ ಸೊ ನಮ್ಮ ಕೊರತೆ ಕೂಡ ಸರ್, ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಈ ನೀರಿನ ಸಲುವಾಗಿ ರಸ್ತೆಗಳನ್ನ ತೆಗೆದು ಬಿಟ್ಟಿದ್ದಾರೆ. ಇಲ್ಲೆಲ್ಲ ಈಗ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ವಾಹನ ಸವಾರರಿಗೆಲ್ಲ. ಇಲ್ಲ ಮಾಡಿದಾರೆ. ಅದು LNT ಸುಮಾರು ದಿವಸದಿಂದ ಅವ್ರದೇ ಸಮಸ್ಯೆ ಇದೆ. LNT ಕಂಪ್ನಿ ಅವರು ಸೊ ಸುಮಾರು ಸಾರಿ ಸಭೆ ಶಾಸಕರು ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ, ಹಿಂದೆ ನಾನು ಕೂಡ ಮಾಡಿದ್ದೇನೆ. ಅದನ್ನ ಇನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಅದು ಮಾಡ್ಲಿಕ್ಕೆ ಅದನ್ನ ಇಲ್ಲ. ಅವ್ರ ಮುಂದೆ ಅವ್ರು ಕಡಿವಾಣ ಹಾಕ್ತೀವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ದಾರೆ ಅವರು. ಈಗ ಮಳೆ ಆಗ್ತಾ ಇದೆ, ಕಿತ್ತೂರು, ಬೈಲಹೊಂಗಲ, ಬಹುತೇಕ ರಸ್ತೆಗಳು ಸರಿಯಾಗಿಲ್ಲ, ಎಲ್ಲ ಕೆಸಮಯ ಇರುವುದು. ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡೋಣ. ಎಲ್ಲೆಲ್ಲಿ
ಅತ್ಯಂತ ಕೆಟ್ಟದೇ ಅದು ಮೋಟ್ರೇಬಲ್ ಮಾಡ್ತೀವಿ. ಈಗ ಮಳೆಗಾಲದಲ್ಲಿ ಟೆಂಪರ್ ರಿಪೇರಿ ಮಾತ್ರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಸೊ ಡಿಸೆಂಬರ್ನಲ್ಲಿ ಮತ್ತೆ ಅದನ್ನ ಹೊಸದಾಗಿ ರಸ್ತೆ ಮಾಡಲಿಕ್ಕೆ ನಾವು ಪ್ಲಾನ್ ಹಾಕೊಳ್ತೇವೆ. ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಇನ್ನೂ ಮೂಡ ಬಿತ್ತನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ನೋಡೋಣ. ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಅವ್ರದೇ ಒಂದು ಏರ್ಕ್ರಾಫ್ಟ್ ಮಾಡಿದ್ದೀವಿ. ಈಗ ನಾಳೆಯಿಂದ ಬಹುಶಃ ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯಕತೆ ಬೇಕಾದ್ರೆ ನಾವು ಕಳೆದ ಸರಿ ಯಾವುದೇ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ಯಾರ ಪರ ನಿಮ್ಮ ಒಲವಿದೆ ಅಂತ? ಅಲ್ಲ, ನಮ್ದು ಯಾರ ಪ್ರಶ್ನೆ ಇದೆ. ಯಾರಿಗೆ ಜನರಿಗೆ ಅವಶ್ಯಕತೆ ಇದೆ ಅವನ್ನ ಆಳದ ತೂಗಿ ಮಾಡ್ತಾರೆ ಅಷ್ಟೇ. ಈಗ ನೋಡೋಣ, ಅದನ್ನು ಸರ್ಗ ನಮ್ಮ ಪಕ್ಷ ಅಳದ ತೂಗಿ ಮಾಡ್ತಾರೆ. ಯಾರು ನೋಡೋಣ. ಸರ್, ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸರ್ ಸರ್ಕಾರಿ ಇಲಾಖೆಗೆ. ಏನು DCC ಬ್ಯಾಂಕ್ನಲ್ಲಿ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಂಥವ್ರನ್ನ ಅನರ್ಹಗೊಳಿಸ್ಬೇಕಂತ ಹೇಳಿ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅದು ನೋಡ್ಬೇಕು, ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಸರ್, ಈಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವುದೋ ನೋಟಿಸ್ ಕೊಡದೇನೆ ಏನ್ ಅವ್ರು ದಿನನಿತ್ಯ ಏನ್ ನಾವು ಅದ್ರದ್ದೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ, ಆ ಏನ್ ಅಂಗಡಿ ಇಟ್ಕೊಂಡಿರ್ತಾರೆ ಅದನ್ನೇ ಜಪ್ಪ ನೋಡ್ಬೇಕು. ಅದು ಆಗಿದ್ದವ್ರು ಮಾಡ್ತಾರದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ. ಟೈಮ್ ಕೊಟ್ಟಿದ್ರೆ ನಾವು ಅವನ್ನೆಲ್ಲ ಸಾಮಾನುಗಳನ್ನ ತಗೋತಿದ್ವಿ. ಅದನ್ನ ಬೇಕಾದ್ರೆ ಹೇಳ್ತೀವಿ, ಅವ್ರು ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತಿರ್ಬೇಕಾರೆ. ಯಾಕಂದ್ರೆ ಅದು ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಅವ್ರ ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಹಿಡಿದವೆ, ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ಬಿಟ್ಟು ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಹೇಳಿದಾಗ ಅವ್ರಿಗೆ ಸಮಾವಕಾಶ ಕೊಟ್ಟು ಅವ್ರ ಪರ್ಯಾಯ ವ್ಯವಸ್ಥೆ ಆದ್ಮೇಲೆ ಮಾಡುತ್ತೆ. ಅವ್ರಿಗೆ ಬೇಕಾದಲ್ಲಿ ಕಾರ್ ಪಾರ್ಕಿಂಗ್ ಆಗ್ತದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತದೆ. ಒಂದು ಸಂಚಾರ ವ್ಯವಸ್ಥೆ ಬೆಳಗಾವಿಯಲ್ಲಿ ಈ ರೋಡ್ ಫುಟ್ಪಾತ್ಗಳು ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲಿ ಈಗಾಗಲೇ ಅದು ಮಾಡಿದ್ದ ಬೇಸ್ಬೇಕಾಗಿ ಮೊನ್ನೆ ಮಾಡಿದ್ದು ಒಳಗಾವದಲ್ಲೆಲ್ಲ ಮಾಡಿದ್ದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ದು, ಸ್ವಂತ ಮಾಡಿದ್ದಾರೆ. ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಜಗಳ ಮಾಡೋರು ಹೇಳೋದು ಕೂಡ ಅವರವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಹಾಸ ಮೆರೆಯುವಂತದ್ರ ಮಟ್ಟಿಗೆ ಹೋಗ್ತಾ ಇದೆ. ಸಂಬಂಧಿಕರಿಗೆ ಹೆಚ್ಚು ಕೊಡಲಾಗಿದ್ದಾರೆ ಅಷ್ಟೇ. ಸಂಬಂಧಿಕರು ಅವ್ರ ಸಂಬಂಧಿಕರೆಲ್ಲ ಅವರು ಬೇರೆ ದೇಶದಿಂದಲ್ಲ, ಅವರೆಲ್ಲ ಜಗಳ ಮಾಡಿದಾರಂತೆ. ಮತ್ತೆ ಹೊಂದಾಣಿಕೆ ಆಗಿದ್ರೆ ಮತ್ತೆ ಕೈ ಅಷ್ಟೇ. ಅಲ್ಲ, ಏನ್ ಮೆಸೇಜ್ ಹೋಗುತ್ತೆ? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ. 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಾರೆ. ಕಾನೂನಿಂದ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದಾರೆ. ಅದರಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ. ಸರ್, ಅದೊಂದೇ ಅಲ್ಲ, ಹಿಂಡಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದೆ ಸರ್, ಜೊತೆಗೆ ಅಲ್ಲಿ ದಾಳಿ ಮಾಡಿದ್ರು. ಅಂದ್ರೆ ಕಾನೂನು ಐತೋ ಇಲ್ಲ ಅನ್ನೋದು ಪ್ರಶ್ನೆ ಇರೋದು ಬರ್ತಾರೆ ಬೇಕಾಬಿಟ್ಟಿ ಮಾಡ್ತಿದ್ದಾರೆ. ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವು ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಬರ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಈಗ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ ಇದೆ. ಯಾರು ಮಾಡಿದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ಟರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮಗೆ ನಾವೇನ್ ಮಾಡಿದ್ರು, ಅವ್ರು ಅದಕ್ಕೆ ತಯಾರದಾರ, ಖಾಲಿ ಅದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಮಿಸ್ ಹತ್ರೂ ಅದೀಗ ನಮ್ಮಾಗ ಯಾವ ಎಲ್ಲ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ವರೆಗೆ ಒಂದು ಸ್ವಾಮೀಜಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರೆ ನೋಡ್ಬೇಕು. ಅದನ್ನ ತಮ್ಮ ಮೇಲೆ ಇಲ್ಲಂದ್ರೆ ಪಾಕಿಸ್ತಾನ ಮತ್ತು ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಹಿಡಿದಾರ, ಏನೋ ಆಗಿದೆ. ಅವ್ರು ಬಿಡೋಣ ತಾವು ಹಿಡಿದಾರ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಸಂಬಂಧಪಟ್ಟಂಗೆ APMCಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ಬೇಕಾದ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದ ಈಗೇನು ಸಮಸ್ಯೆ? ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಹೋಗಿ ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಕರೆಕ್ಟರ್ ಹೊಡಿಬೇಕು. ಸೌಕರ್ಯನ ಕೊಟ್ಟಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತಾರೆ ಸರ್. ಸೌಕರ್ಯನ ಇಲ್ಲ, ಅಂಗಡಿ ಇದೆಯಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಸರ್ಕಾರ ಎಲ್ಲ ಕೊಳ್ತು ಹೋಗ್ತಾ ಇದೆ ಅಂತ. ಅಂಗಡಿನ ಅದೇ. ಈಗ ಅವ್ರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನು ದೃಷ್ಟಿಯಿಂದ ಕೊಟ್ಟಿದ್ದೀವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ. ಅದು ವರ್ಷ ಮಾಡಿರ್ಬೋದು, ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ.
ಸೊ ಅದಕ್ಕೆ ಅಷ್ಟು ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋಕ್ಕಿತ್ತು ಅಷ್ಟು ಮಾಡಿದ್ವಿ. ಸರ್, ಈಗ ಸರ್, ಈಗ- ಒಂದು- ಸರ್, ಈಗ- ಒಂದ್ ಕಡೆ ಬರ ಇನ್ನೊಂದ್ ಕಡೆ ನೆರೆ ಆಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ಅಂದ್ರೆ ಸಚಿವರೇ ಇಲ್ಲ, ಅದನ್ನ ಯಾವಾಗ ಫುಲ್ಫಿಲ್ ಮಾಡ್ತಾ ಇದ್ದಾರೆ? ಹೇಗೆ ಮಾಡ್ತಾರೆ, ಇದೇ ನಮ್ಮ ಲೇಟ್ ಏನು ಆಗೋದಿಲ್ಲ. ಕೃಷಿ ಸಚಿವರು ಯಾಕಂದ್ರೆ 20 ಜನ ಮಂತ್ರಿಗಳ ಖಾಲಿ ಇದೆ. ಕೃಷಿ ಸಚಿವರೇ ಇಲ್ಲ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮಾಡ್ತಾರೆ. ಆದಷ್ಟು ಬೇಗ ಖಂಡಿತ ಬೇಗ ಮಾಡ್ತಾರೆ. ಏನ ಡೇಟ್ ಅಂದ್ರೆ ತಮಗೆ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರೆ ಅಂತ ಆಶಯ ಇದೆ. ಬೇಗ ಮಾಡಬೇಕು. ಸರ್, ಈಗ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ರಮೇಶ್ ಕತ್ತಿಯವರು ನಾವು ನಾಗರಾಮ್ ಇದ್ದಂತೆ ಅಂತ. ನೀವು ಮತ್ತೆ ಅಲ್ಲೇ ಬೇರೆ ಇಲ್ಲ ನಿಮ್ಗೆ, ಬೇರೆ ಇಲ್ಲ ಅವ್ನು ಬಿಟ್ಟು ನಿಮಗೆ ಅದು ಬಿಟ್ಬಿಡಿ. ಅದೇನು ಮಾಡೋದು ಅದು? ಅದಕ್ಕೆ ತಮ್ಮ ಅಭಿಮಾನ ತಮ್ಮ ಬೆಂಬಲಿಗರು ಕೌಂಟರ್ ಮಾಡ್ತಾರೆ ಸರ್ ಸಾಮಾಜಿಕ ಅದು ಅವ್ರ ಲೆವೆಲ್. ಅದು ಇಲ್ಲಿ ನೀವು ಕ್ವಶನ್ ಕೇಳುವಂಥದ್ದು ಅದು ಪ್ರಶ್ನೆನೂ ಇಲ್ಲ, ನಾ ಹೇಳುವಂಥದ್ದು ಅವಶ್ಯಕತೆ. ಅದು ಅಲ್ಲಿ ಹಳ್ಳಿ ಲೆವೆಲ್ನಾಗ ಅದು ಅವ್ರೇನು ಜಗಳ ಆಡ್ತಾರೆ, ಆ ಕಡೆ ಜಗಳ ಆಡೋದು ಕೂಲ್. ಇಲ್ಲಿ ಯಲಹಂಕ ಕಂಪನಿದವರು 41 ಜನರ ವರ್ನರ್ಗಳನ್ನ ಅಚಾನಕ್ ತೆಗೆದುಬಿಟ್ಟಿದ್ದಾರೆ ಸರ್. ಅದರಿಂದ ಸಮಸ್ಯೆ ಉಂಟಾಗ್ತಾ ಇದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಕಾರ್ಪೊರೇಷನ್ ಕೇಳೋಣ, ಅವ್ರು ಯಾಕೆ ತೆಗೆದಾರೆ ಏನು ಮಾಡಿದ್ರೆ ಕೇಳ್ಬೇಕಾರೆ ಸರಿ ಇದ್ರೆ ಅವ್ರು ಮತ್ತೆ ವಾಪಸ್ ತೊಗೊಳಕ್ಕೆ ಕೇಳ್ತಿರ್ಬೇಕಾರೆ ನೋಡ್ರಿ.